ಏನ್ ಮಾಡ್ಬೇಕ್ರಿಪ್ಪ ಗುರುಜಿ ಅವ್ರ? ಬೆಳಗು ಮುಂಜಾನೆ ಸಮಯದ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಒಂದ ಮಾತನ್ನ ಜ್ಞಾನಿಗಳು ಹೇಳ್ತಾರ ಗೋಪಾಲ. ಏನ್ ಹೇಳ್ತಾರ ಜ್ಞಾನಿಗಳ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರೋ ಅಂತ ಕೇಳಿದ್ರ ಏನ್ ಹೇಳ್ತಾರ್ರಿಪ್ಪ? ಉತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ಎನ್ನೆತ್ತೆಂದ ಸರ್ವಜ್ಞ ಅಂತ ಹೇಳ್ತಾರ. ಹೌದ್ರಿಪ್ಪ. ಹಿಂಗಾದ್ರ ಅಂದ್ರ ಏನ್ರಿಪ್ಪ ಅದು? ಒಂದು ಮಾತ ನಮ್ಮ ಮಾಂತೂನ್ ಮ್ಯಾಲ್ನ್ಯಾಗ ಯಲ್ಲಪ್ಪ ಮಾಸ್ತರ್ ಒಂದು ಮಾತು ಮಾತಾಡಿದ. ಏನ್ ಮಾತಾಡ್ಯಾನ್ರಿಪ್ಪ? ಸುಳ್ಳ ಮತ್ತು ಸತ್ಯ ಎರಡು ಕೂಡಿ ಹೊಳಿ ಜಳಕಕ್ಕೆ ಹೋಗಿದ್ದು. ಇದು ಸತ್ಯ ಇದ್ದದ್ದು ಏನ್ ಮಾಡ್ತು ಅಂತಂದ್ರ ಅರ್ಬಿ ಎಲ್ಲ ಕಳದಿಟ್ಟ ಜಳಕ ಮಾಡಕ ಹೊಳ್ಯಾಗ ಜಳಕ ಮಾಡತ್ತಿತ್ತು. ಹೌದು. ಇದು ಸುಳ್ಳು ಹೋಗಿ ಅರ್ಬಿ ಕಳದಿಟ್ಟು ಜಳಕ ಮಾಡತ್ತಿತ್ತು. ಈ ಸತ್ಯ ಜಳಕ ಇನ್ನ ನೀರಾಗ ಮುನುಗೋದು ಈಶಾಡ್ದು ಮಾಡಿಕೊಡ್ದ ಏನ್ ಮಾಡ್ತು ಸುಳ್ಳ ಪಟ್ನ ಜಳಕ ಮಾಡಿ ಮ್ಯಾಲೆ ಎದ್ದು ಬಂದ ಆ ಸತ್ಯದ ಅರಿವಿಗಳನ್ನ ತಾನೇ ತೊಟ್ಕೊಂಡ್ಬಿಡ್ತು. ನೋಡಪ್ಪ ದಗದ. ಸತ್ಯದ ಅರಿವಿಗಳನ್ನ ತಾನೇ ತೊಟ್ಕೊಂಡು ಬಿಡ್ತು. ಅವಾಗ ಸತ್ಯ ತಿಳ್ಕೊತು ಈ ಸುಳ್ಳಿನ ಅರಿವಿನ ಹಾಕೋನಿ ಅಂತಂದ್ರ ನನಗ ಸುಳ್ಳ ಅನ್ನುವಂತ ಅದು ಪಟ್ಟ ಬರ್ತದ. ನಾ ಅರಿವಿ ಹಾಕೋಬಾರ್ದು ಅಂತೇಳಿ ಗಿಡದ ಮರಿಗೆ ತಪ್ಪಲ ಮರಿಗೆ ಹಿಂಗ ಜೀವನ ಮಾಡಕತ್ತು. ನಿನ್ನ ಸತ್ಯ ಅನ್ನುವಂಥದ್ದು ಬತ್ಲೆ ಐತಿ, ಸುಳ್ಳ ಅನ್ನುವಂಥದ ಅರಿಬಿ ತೊಟ್ಕೊಂಡು ಮರ್ಯಾದಿಲೆ ಐತಿ ಅಂದಾರಿಪ್ಪ. ಸ್ವಲ್ಪ ನೀವೆಲ್ಲಾರು ಬೆಳಗು ಮುಂಜಾನೆ ಸಮಯದೊಳಗ 4 ಜನ ಇದ್ರು ಸಹಿತ ತೂಕ ಮಾಡ್ರಿ. ಏನ್ರಿ? ಸುಳ್ಳು ತೊಟ್ಕೊಂಡಂತ ಅರಿವಿ ಯಾರು ಅವ? ಸತ್ಯದ್ರಿ. ಸತ್ಯದ್ದು. ಹೌದು. ಎದರ ಸಂಬಂಧ ತೊಟ್ಕೊಂಡದ? ಸತ್ಯಕ್ಕೆ ಧಕ್ಕಿ ತರ್ಬೇಕಂತೇಳಿ ತೊಟ್ಕೊಂಡತಿ ಅದ. ಹೌದು. ಇದು ಬತ್ತಲೆ ಆಗಿ ತಿರುಗಾಡ್ಲತ್ತೇಳಿ ಅದು ಉಟ್ಕೊಂಡೈತಿ. ಖರೆ ಸತ್ಯ ಅನ್ನುವಂತಾದ ತನ್ನ ಮಾನಕ್ಕೆ ಅಂಜಿ ಏನ್ ಮಾಡ್ಯದ? ತಪ್ಪಲ ಮರಿಗೆ ಗಿಡದ ಮರಿಗೆ ನಿತ್ತು ಜೀವನ ನಡೆಸದಲ್ರಿಪ್ಪ. ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗ. ಏನ್ರಿ? ಸುಳ್ಳ ಅನ್ನುವಂತಾದ್ ಹೆಂಗದ, ಸತ್ಯ ಅನ್ನುವಂತಾದ್ ಹೆಂಗದ? ಹೆಂಗತ್ರಿಪ್ಪ? ಮುಂಗಾರಿ ರೋಣಿ ಮರ್ಗ ಮಳಿ ಆಗ್ತೈತಿ ಗೋಪಾಲ. ಯಾಕತ್ರಲ್ಲ? ಹೆಸರು ಬಿತ್ತಾರಲ್ಲ. ರೊಕ್ಕ ಖರ್ಚು ಮಾಡಿ ಲಾಗೋಡ ಮತ್ತ ಹೆಸರ ತಂದ ಭೂಮ್ಯಾಗ ಬಿತ್ತು ಕುಡ್ದ ಹೆಸರು ಎಳೋಕಿತ್ತ ಹೆಸರಿನ ಮೇಲೆ ಕೇಳೋಕಿತ್ತ ಮೊದಲ ಏನ್ ಹೇಳ್ತದ? ಕಸ ಹೇಳ್ತಾರಲ್ಲ. ಕಸ ಹೇಳ್ತದ. ಹೌದು. ಅದಕ್ಕೆ ಯಾರ ಖರ್ಚು ಮಾಡ್ಯಾರನ ಮುತ್ಯ ಮಾಡ್ಯಾರನ ಪಕ್ಕು ಕರೆಕ್ಟ್ ಹೇಳಿ ಮತ್ ನೀ. ಅದಕ್ಕೆ ಯಾರ ಔಷಧ ಹಾಕ್ಯಾರೇನು? ಇಲ್ಲ. ಅದಕ್ಕೆ ಯಾರ್ಯಾರ ಬೀಜ ಕೊಂಡು ತಗೊಂಡ್ ಬಂದಾರೇನು? ಅಲ್ಲೇ ತರ್ತಾರ್ರಿ. ಕೇಳಿಲಿ. ಸುಳ್ಳ ಅನ್ನುವಂತಾದ ಒಂದು ಕಸ ಇದ್ದಂಗ. ಕಸ ಪಡಾರಿ ಕಸ. ಸತ್ಯ ಅನ್ನುವಂತಾದ ಒಂದು ಹೆಸರಿನ ಬೀಜ ಇದ್ದಂಗ. ಹೌದಲ್ರಿಪ್ಪ. ಬರೇ 200 ರೂಪಾಯಿ ಖರ್ಚು ಮಾಡಿ ಅಟ್ರಾ ಟಾಪ್ ಔಷಧ ತಂದ 2 ಕ್ಯಾನ್ ಕಸಕ್ಕೆ ಹೊಡೆದ್ರ ನಿನ್ನ ಸುಳ್ಳು ಅನ್ನುವಂತಾದ ಕಸ ಹೇಳಾಕ ಹೆಸರಿಲ್ದ ಹೋಗ್ಬಿಡ್ತದ. ಸತ್ತ ಹೋಗದ್ರ ಒಂದ ಬಡತ್ನ್ಯಾಗ ಸತ್ತ ಹೋಗ್ತದ. ಹೌದು. ಹಂಗ ಸತ್ಯ ಅನ್ನುವಂತಾದ ಬತ್ತಲೆ ತಿರುಗಾಡಕತ್ತದ, ಗಿಡದ ಮರಿಗೆ ತಪ್ಪಲ ಮರಿಗೆ ನಿತ್ತ ಜೀವನ ಮಾಡಾಕತ್ತದ. ಹೌದು. ಖರೆ ಅದರ ಶಕ್ತಿ ಇನ್ನೂ ಭೂಮಿ ತಲೆ ಮ್ಯಾಲ ಉಳ್ದದ ಹೇಳಿ ನಾವೆಲ್ಲ ಅದಿರಿ. ಯಾಕ ತನ್ನ ಮರ್ಯಾದೆಗೆಂಜ ಅದ ಜೀವನ ನಡೆಸ್ಯದ. ಹೌದು. ಇದು ಸುಳ್ಳು ಏನ್ ನಡೆಸ್ಯದ? ನಾ ಸತ್ಯದ ಅರಿವಿ ತೊಟ್ಕೊಂಡಿ ಅಂತ ಎದೆ ತಟ್ಟಿ ನಡ್ಯಾಕತ್ತದ. ಖರೆ ಇದನ್ನ ಎಲ್ಲಿ ಇಟ್ಟಾನ ದೇವರ ಅಂತಂದ್ರ ಒಂದು ಕುಪ್ಪೆದಾಗ ಹಾಕಿ ಮ್ಯಾಗ ಬಾಯಿ ಮುಚ್ಚಿಗೆ ಪೆಂಡಿಕೆ ಹೊಡೆದಾನ. ಪೆಂಡಿಕೆ ಬಿಗದ ಬಿಟ್ಟಾನ್ರಿಪ್ಪ. ನೀನು ಕಾಜ್ನಾಗ ಕುತ್ತ ಇಟ್ಟೆಲ್ಲ ನಾಟಕ ನಡೆಸಿದಿ. ಹೌದು. ನಿನ್ನ ಆಟ ನಡೆಯಲ್ಲ. ನಡೆದಿಲ್ರಿಪ್ಪ. ಯಾಕ ಅಂತ ಕೇಳಿದ್ರ ಯಾಕ್ರಿ? ಜೀವನದೊಳಗ ಸತ್ಯ ಅಂದ್ರ ಏನು, ಅಸತ್ಯ ಅಂದ್ರ ಏನು, ಹೌದ್, ಸುಳ್ಳು ಅಂದ್ರೆ ಏನು? ಸುಳ್ಳು ಅಂದ್ರೆ ಏನು ಮಹೇಶ್? ಒಂದು ಮಾತು ಹೇಳ್ತೀನಿ ಬೆಳಗು ಮುಂಜಾನೆ ಸಮಯದಾಗ ನಿಮ್ ಮುಂದ. ಏನ್ರಿ? ಮಹಾಭಾರತದೊಳಗ ಏನಾಯ್ತು ಅಂತ ಕೇಳಿದ್ರ ಏನ್ರಿಪ್ಪ? ಒಬ್ಬ ಋಷಿ 1 ವರ್ಷಕ್ಕೆ ಒಂದೇ ಹಣ್ಣು ತಿಂತಿದ್ದ. ವರ್ಷಕ್ಕ ಜಾಂಬಳಿ ಗಿಡದಾಗ ಒಂದೇ ಜಾಂಬಳಿಕಾಯಿ ಆಗ್ತಿತ್ತು. ಹೌದು. ಆ ಋಷಿ ವರ್ಷಕ್ಕೆ ಒಂದೇ ಸಲ ಕಣ್ಣು ತೆಗಿತಿದ್ದ. ಅವಾಗ ಆ ಕಾಯಿ ಹಣ್ಣು ಆಗ್ತಿತ್ತು. ಅದೇ ಹಣ್ಣು ತಿಂತಿದ್ದ. ಮತ್ತೊಂದು ವರ್ಷ ಕಣ್ಣು ಮುಚ್ಚಿ ತಪಶ್ಚರ್ಯ ಮಾಡ್ತಿದ್ದ. ಒಂದಾನೊಂದು ದಿವಸ ಪಂಚ ಪಾಂಡವರು ಸಂಚಾರ ಮಾಡ್ಕೋತ ಧರ್ಮರಾಜ, ಭೀಮಸೈನ, ಅರ್ಜುನ, ನಕುಲ, ಸಹದೇವ, ಹೌದು, ದ್ರೌಪದಿ, ಕೃಷ್ಣ ಹಿಂಗ್ ಹೊಂಟ್ರು.
ಹೊಂಟ್ರಲ್ರಿಪ್ಪ. ಅವಾಗ ಆ ಜಾಂಬಲಿ ಗಿಡದಾಗಿಂದ ನೋಡಿ ದ್ರೌಪದಿ ಏನ್ ಮಾಡ್ಲು, ಕಲ್ಲು ಒಗದ ಆ ಜಾಂಬಲಿಕಾಯಿ ಹರ್ಕೊಂಡ್ಬಿಟ್ಲು. ಹೌದು. ಹರ್ಕೊಂಡ್ ಬಿಟ್ಲು. ಕೃಷ್ಣಂದ ಆ ತಂಗಿ ಏನ್ ಘಾತ ಮಾಡಿದಿ, ಏನ್ ಘಾತ ಮಾಡಿದೇವ ತಂಗಿ, ಇಂತಾದ್ ಮಾಡಬಾರ್ದಾಗಿತ್ತೇವ ನೀನು, ಎಂತಾದ್ ಮಾಡ್ಬಾರತ್ತೇವ ನೀ. ಅದು ಒಂದೇ ಹಣ್ಣು ಒಂದು ವರ್ಷಕ್ಕೆ ಒಂದೇ ಸಲ ತಿಂದು ತಪಶ್ಚರ್ಯ ಮಾಡುವಂತ ಋಷಿ. ಹೌದು. ಈ ವರ್ಷ ಅವ ಉಪವಾಸ ಕುಂಡಿರ್ತಾನ ತಂಗಿ. ಹಾ ಈ ಪಾಪ ನಮಗ್ ಹತ್ತದ. ಹೌದು. ಅಣ್ಣ ನನಗ ಗುರ್ತಾಗ್ಲಿಲ್ಲ, ನಾ ತಪ್ಪು ಮಾಡಿ. ಹೌದು. ಇನ್ ಹೆಂಗ ಮಾಡುದು ತಂದಾಗ ಇನ್ 2 ದಿನದಾಗ ಋಷಿ ಕಣ್ಣು ತೆಗ್ಯಾವದಾನ. ಹಾ ಅಟ್ಟನುಗುಡದ ಇದು ಹಣ್ಣು ಬಾಡಿ ಹೋಗ್ತದ, ಬಾಡಿ ಹೋಗ್ತದ. ಇದು ಹಣ್ಣು ಇದ್ದಕ್ಕಿದ್ದಂಗ ಮಾಡ್ಬೇಕು ನೀ ಅನ್ನೋ. ಹೌದು. ತೂಕ ಮಾಡ್ರಿ, ಸಲ್ಲ ಮತ್ತು ಸತ್ಯ ತೂಕ ಮಾಡ್ರಿ ನೀವ. ಹಾ ಕೃಷ್ಣ ಹೇಳ್ದ ಇದು ಕಾಯಿ ಇದ್ದಕ್ಕಿದ್ದಂಗ ಹೋಗಿ ಹತ್ತಬೇಕು, ಮತ್ತ ತೊಂಬಂದ. ಅವಾಗ ಹೆಂಗ ಸಾಧ್ಯನೋ ಅಂತೇಳಿ ಧರ್ಮರಾಜ ಅಂದ. ಹೌದಲ್ರಿಪ್ಪ. ಇಲ್ಲ, ಹಾ ನೀವು 5 ಮಂದಿ ಅಣ್ತಂಬ್ರ ಇದ್ರಿ, ಒಬ್ಬಾಕಿ ದ್ರೌಪದಿ ಅದಾಳ, 6 ಮಂದಿ ಒಂದೊಂದು ಮಾತು ಸತ್ಯ ಮಾತಾಡ್ರಿ. ಕಾಯಿ ತನ್ನಂಗ ತಾನ ಹೋಗಿ ಹತ್ತತಿ ಗಿಡದಾಗ ಆತ ಕೃಷ್ಣ ಹೇಳ್ದ. ಹೌದಲ್ರಿ ಸರ. ಅವಾಗ ಧರ್ಮರಾಜ ಒಂದು ಸತ್ಯ ಮಾತಾಡಿದ. ಭೂಮಿ ಬಿಟ್ಟು ಒಂದು ಮೊಳ ಮ್ಯಾಲ ಬತ್ತ ಕಾಯಿ. ಹೌದು. ಏನು ಮಾತಾಡಿದಾಗ? ಸತ್ಯವನ್ನ ಮಾತಾಡಿದಾಗ. ಸತ್ಯ ಮಾತಾಡಿದಾಗ ಭೂಮಿ ತಲೆ ಮ್ಯಾಲ ಗುರುತುಳಿಬೇಕವು. ಹೌದಲ್ರಿ ಸರ. ಧರ್ಮರಾಜ ಒಂದು ಮಾತು ಸತ್ಯ ಮಾತಾಡಿದ. ಭೂಮಿ ಬಿಟ್ಟು ಒಂದು ಮೊಳ ಮ್ಯಾಲ ಬತ್ತ ಕಾಯಿ. ಹೌದು. ಹರಿದು ಬಿದ್ದಂತ ಕಾಯಿ. ಹೌದಲ್ರಿ ಸರ. ಅವಾಗ ಭೀಮಸೇನ ಒಂದು ಸತ್ಯ ಮಾತಾಡಿದ. 2 ಮೊಳ ಅಂತರ ಬತ್ತು. ಹೌದು. ಅರ್ಜುನ್ ಒಂದು ಮಾತು ಸತ್ಯ ಮಾತಾಡಿದ. 3 ಮೊಳ. 3 ಮೊಳ ಮ್ಯಾಲ ಬತ್ತ ಕಾಯಿ. ಹೌದಲ್ರಿ ಸರ. ನಕುಲ್ ಒಂದು ಮಾತು ಮಾತಾಡಿದ. 4 ಮೊಳ ಕಾಯಿ ಮ್ಯಾಲ ಏರ್ತು. ತಲೆ ಬರೋಬ್ಬರಿ. ಮತ್ತು ಹಾ ಸಹದೇವ ಒಂದು ಮಾತು ಮಾತಾಡಿದ. ಇನ್ನು ಗಿಡಕ್ಕೆ ಹತ್ತಾಕ ಒಂದೇ ಒಂದು ಮೊಳ ಹೋಯ್ತು. ಹೌದು. ಅವಾಗ ದ್ರೌಪದಿ ಪಾಲು ಬತ್ತು. ದ್ರೌಪದಿ ಒಂದು ಸತ್ಯ ಮಾತಾಡಕ್ ಹೋದ್ಲು. ಮ್ಯಾಗ ಹೋದಂತ ಕಾಯ ದಪ್ಪತ್ತ ತೆಳಗ್ ಬಿತ್ತು. ಹೌದಲ್ರಿ ಸರ. ದಪ್ಪತ್ತ ತೆಳಗ್ ಬಿತ್ತು. ತಂದ ಟೈಮ್ದಾಗ ಕೃಷ್ಣ ಹೇಳ, ತಂಗಿ ನೀ ಎಲ್ಲೋ ತಪ್ಪು ಮಾಡಿದಿ ಅನ್ನೋ. ಚಗೋ ಇಲ್ಲಿ ಬಿಡ್ರಿ, ಹುಡುಗ ಆಡ್ಲಿ ಬಿಡಿ, ಮಾತಾಡ್ಬೇಡ್ರಿ. ಅಮ್ಮ ಆಡ್ಲಿ ಬಿಡ್ರಿ. ಅವ ವೈರ್ ಕರೆಂಟ್ ಇಲ್ಲ ಅದಕ್ಕೆ ಕರೆಂಟ್ ಇಲ್ರಿ. ಇಲ್ಲಿ ನೋಡ್ರಿ. ಹೌದು. ಕಾಯಿ ಕೆಳಗ ಬಿದ್ದಾಗ ತಂಗಿ ನೀ ಏನೋ ಸುಳ್ಳು ಮಾತಾಡಿದಿ. ಮ್ಯಾಗ ಹೋದಂತ ಕಾಯಿ ತೆಳಗ ಬಿದ್ದೈತಿ, ನೀ ಏನ್ ತಪ್ಪು ಮಾಡಿದಿ ಹೇಳು ಅಂದ. ಹೌದು. ಅವಾಗ ದ್ರೌಪದಿ ಹೇಳ್ತಾಳ, ನನ್ನೊಂದು ಮಾತು ತಪ್ಪಾಗ್ಯದ, ನನ್ನೊಂದು ಮಾತು ಸುಳ್ಳಾಗ್ಯದ. ಒಂದು ಮಾತ ಸುಳ್ಳಾಗ್ಯದ. ಅವಾಗ ಕೃಷ್ಣ ಹೇಳ್ತಾನ, ನೀ ಯಾವ ಮಾತ ತಪ್ಪು ಮಾಡಿದಿಲ್ಲ ಅದನ್ನೊಂದು ಬಿಟ್ಟು ನಾ ಯಾವ ತಪ್ಪು ಮಾಡಿಲ್ಲ ಅಂತ ನಿನ್ನ ಮನಸ್ಸು ಸಾಕ್ಷಿಯಾಗಿ 5 ಮಂದಿ ಗಂಡ್ರ ಮುಂದೆ ಹೇಳಿಬಿಡು. ನೆಲಕ್ಕೆ ಬಿದ್ದಂತ ಹಣ್ಣು ಹೋಗಿ ಮತ್ತೆ ಗಿಡದಾಗ ಹತ್ತತಿ ಅಂದ. ಹೌದು. ಅವಾಗ ದ್ರೌಪದಿ ಹೇಳ್ತಾಳ, ನಾವು ಏನು ತಪ್ಪು ಮಾಡೀನಿ ಅಂತಂದ್ರೆ ನನ್ನ ಜೀವನದೊಳಗ ಒಂದು ಸುಳ್ಳ ನಾ ಒಪ್ಕೊಂಡಿದ್ನಿ. ಪಂಚ ಪಾಂಡವರಿಗೆ ಅರಿಗಿನ ಮನೆ ಒಳಗ ಹಾಕಿ ಸುಟ್ಟು ತೆಗಿತಾರ ಹೌದು ಅನ್ನುವಂತಾದ ಬೇರೆದವ್ರು ಬಂದು ನನಗೆ ದೂರು ಕೊಟ್ರು. ಅವಾಗ 5 ಮಂದಿ ಸತ್ರರಿ ಏನಾತು. ಅವ್ರ ವಂಶ ಕರ್ಣದಲ್ಲ, ಅವನರೇ ಲಗ್ನ ಆಗತ್ತೇನೆ ಅಂತ ಹೇಳಿ ನನ್ನ ಮನಸ್ಸಿನೊಳಗ ಸಂಕಲ್ಪ ಬಂದಿತ್ತು. ಹೌದು. ಮನಸ್ಸಿನೊಳಗ ಸಂಶಯ ಬಂದದ್ದಕ್ಕಾಗಿ ಇದೊಂದು ತಪ್ಪಾಗ್ಯದ. ನಾನು ನೆಲಕ್ಕಿದ್ದದ ಹಣ್ಣು ಹೋಗಿ ಉಲ್ಟಾ ಹತ್ತಿ ಬಿಡ್ತು. ಹೊಳ್ಳಿ ಇನ್ನೂವರೆಗಾದ್ರೂ ನೀರಲ್ಲ ಕಾಯಿ ಉಲ್ಟಾ ಹತ್ತೈತ್ರಿ. ಉಲ್ಟಾ ಆಯ್ತು. ಉಲ್ಟಾ ಬೇಕಾದವ್ರು ಹೋಗಿ ನೋಡ್ಕೋರಿ. ಸತ್ಯ ಮಾತಾಡಿದ್ರಿಂದ ಕಾಯಿ ಹೋಗಿ ಹತ್ತದ ಆ ಗಿಡಕ. ಇದು ಸತ್ಯ ಅನ್ನುವಂತಾದ ಹಿಂಗದ. ಹೆಂಗಾಯ್ತು ಮಹೇಶ? ತಮ್ಮ ಎಲ್ಲಪ್ಪ ಮಾಸ್ತರ, ನೀ 10 ಮಾತಾಡಬೇಡ, ಮುತ್ತಿನಂತಾವ್ 3 ಮಾತು ಮಾತಾಡ್ಕರೆ. ಸುಳ್ಳಿನಿಂದ ಏನಾಗ್ಯದ ಅನ್ನುವಂತಾದ್ ಹೇಳು. ಹೇಳ್ಬೇಕರ್ಲ. ಒಳ್ಳೆಯವ್ರ ಶಿಷ್ಮಗ ಇದ್ದಿದಿ, ಜಗತ್ತಿನಲ್ಲಿ ಹಸಿರು ನಿಶಾನೆ ಹಚ್ಚದವ್ರ ಶಿಷ್ಮಗ ಇದೀನಿ. ಹೌದು. ನಿನ್ನಿಂದ ಸುಳ್ಳು ಮಾತಾ ಬೆಳಕಿಗೆ ಬರ್ಬೇಕು. ಸುಳ್ಳಿನಿಂದ ಏನಾಗೈತೆ ಅನ್ನುವಂತಾದ ದೈವಕ್ಕೆ ತಿಳಿಬೇಕು. ತಿಳಿಬೇಕ್ರಲ್ಲ. 1 ಮಾತ 2 ಮಾತು ನನಗೆ ಕೇಳಿದೆ ಎಲ್ಲಪ್ಪ ಮಾಸ್ತರ. ಮತ್ತೇನ್ ಕೇಳ್ಯಾರಿ? ಏನ್ ಕೇಳಿದಪ್ಪ ಅಂತಂದ್ರ, ಏನ್ರಿ? ಯಾರು ಎತ್ಕೊಳ್ಳೆ ಮಟ್ಟೆ ಹೊಡೆದಾರ, ಯಾರ ಕ್ವಾಣಿಲೆ ಮಟ್ಟೆ ಹೊಡೆದಾರ, ಯಾರ ಕುದುರೆಲೆ ಹೊಡೆದಾರ, ಯಾರ ಕುದುರೆಲೆ ಮಟ್ಟೆ ಹೊಡೆದಾರ. ಖರೆ ಒಬ್ಬ ಟಗರಿನದಿಂದ ಮಟ್ಟೆ ಹೊಡೆದಾನ. ಅವನ ಹೆಸರೇನು ಮಾತು ಕೇಳ್ಯಾನ. ಹೌದು. ಆ ಟಗರಿನದಿಂದ ಮಟ್ಟೆ ಹೊಡೆದಂತ ಅವ ಯಾರು ಅಂತ ಕೇಳಿದ್ರ ದಾಸಪ್ಪ.
ಹಾ ಹಾ ದಾಸಪ್ಪ ಮುತ್ಯ. ಯಾವ್ರಾಗ ಹೊಡೆದಾನು ಅಂತಂದ್ರ ಹಾ ಕಲಕನ ಕಟ್ಟಿ ಅನ್ನತಕ್ಕಂತ ಊರ್ ಒಳಗ್ ಹೊಡೆದಾನ. ಹೌದು. ಕಲಕನ ಕಟ್ಟಿ ಅನ್ನತಕ್ಕಂತ ಊರ್ ಒಳಗ್ ಹೊಡೆದಾನ. ಜನಪದ ಹಾಡುಗಳು ಅನ್ನತಕ್ಕಂತ ಬುಕ್ಕಿನೊಳಗ ಹಾ ಹಾ ನೀ ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ ನನಗೆ ಹೆಂಗ್ ಸಿಕ್ಕದ. ಹೌದು. ತಗರಿಣದಿಂದ ಆ ಮಟ್ಟಿ ಹೊಡೆದಂತಾವ ಹಾ ಹಾ ದಾಸಪ್ಪ ಯಾವ್ರಾಗ ಅಂದ್ರ ಕಳಕಪ್ಪನ ಕಟ್ಟಿ ಅನ್ನತಕ್ಕಂತ ಊರ್ ಒಳಗ ಹಾ ಹಾ ಜನಪದ ಕಥೆಗಳು ಅನ್ನತಕ್ಕಂತ ಒಂದ ಕಾದಂಬರಿ ಬುಕ್ಕಿನೊಳಗ ಹಾ ಹಾ ಈ ಪ್ರಶ್ನೆದ ಉತ್ತರ ಬರ್ತದ. ಬರ್ತದಲ್ರಿಪ್ಪ. ಅದಕ್ಕ ಇನ್ನೊಂದು ಮಾತು ಪರಮೇಶ್ವರನ ಒಂದು ಪಾದದಲ್ಲಿ ಹಾ ಗುಂಗಿಯ ಹುಳದಂತೆ ತಿಳ್ಕೊಂಡು ಒಂದ ಪ್ರಶ್ನೆ ಕೇಳಿದಲ್ಲ ನೀನು. ಹಾ ಹಾ ಅದ್ರ ಉತ್ತರ ನನ್ನ ಕಡೆ ಇಲ್ಲಪ್ಪ, ನೀನೇ ಹೇಳ, ನನಗೆ ಸಂತೋಷದ. ಹಾ ನನಗೆ ಯಾವ್ದು ಗುರ್ತದ ಅದನ್ನ ಹೇಳ್ತೀನಿ, ಯಾವ್ದು ಇಲ್ಲಲ್ಲ ಹಾ ಹಾ ಕಡೆ ಇಲ್ಲ ಅಂತ ಹೇಳ್ತೀನಿ. ಹೌದು. ಯಾವ್ದಾರೆ ಒಂದು ಸುಳ್ಳು ಹೇಳಿ ಹಾ ಹಾ ಮೋಸ ಮಾಡುವಂತ ವ್ಯವಹಾರ ನನ್ನಲ್ಲಿಲ್ಲ. ಎಲ್ರಿಪ್ಪ. ಅದಕ್ಕ ಏನೈತಿಲ್ಲ, ನೀ ಇನ್ನೊಂದ ನಂದು ಹೇಳ್ಬೇಕಾಗ್ಯದ. ಮುಂದಿನ ಪಾಳ್ಯಕ್ ವಿಚಾರ ಮಾಡಿ ಹೇಳ್ತೇನೆ ಅಂದಿದ್ದೀನಿ. ಏನ್ ಹೇಳ್ತಿದಿ ಹೇಳು. ಹಾ ಹಾ ಮತ್ತ ಈ ಪಾಳ್ಯಕ್ಕ ಇನ್ನೊಂದ ಅವ್ರಿಗೆ ಕೇಳಂದ್ರೆ ಕೇಳ್ತೀನಿ, ಮತ್ತ ಬೇಡಪ್ಪ ಮಂದಿ ಕಮ್ಮಿ ಆಗೈತಿ ಅಂದ್ರ ಇಟ್ಕ ಸಮಾಪ್ತಿ ಮಾಡೋಣ. ನಾ ಹಾಡಿಕೆ ಚಾಲು ಮಾಡ್ತೀನಿ. ಕೇಳೋಣ್ರಿ ಕಾಕ ನೀವು ಒಬ್ಬ ಬಿಡಪ್ಪ. ಎಲ್ಲೆಲ್ಲ ಕೇಳೋಣ ಬರೋಬರಿ ಐತಿ. ಯಾಕಪ್ಪ ಅಂತಂದ್ರ ದೈವ ಅಂದ್ರ ದೇವ್ರಿದ್ದಂಗ. ಎರಡು ಮಾತು ಕೇಳೋಣ ಅವ್ರಿಗೆ. ಅದಕ್ಕ ಸತ್ಯದಿಂದ ನೇರಲ ಹಣ್ಣು ಹೋಗಿ ಉಲ್ಟಾ ಹತ್ಯದ, ತೆಳಗ ತುಂಬೋದ ಕುಂಡಿ ಹೋಗಿ ಹತ್ತಿದಕ್ಕಾಗಿ ನೀರಲ್ ಹಣ್ಣು ಇನ್ನುವಾದ್ರೂ ಯಾರು ಬೇಕಾದವ್ರು ನೀವು ನೀರ್ಲಕಾಯಿ ತಿನ್ನುವಾಗ ನೋಡ್ರಿ ಎರಡು ಕಡೆ ತುಂಬದಾದ. ಆಯ್ತಿಲ್ಲ ಮಹೇಶ್. ಮಾತ್ ಗಾಳಾಗಬಾರ್ದು. ನಾವು ಮಾತಾಡುವಂತ ಮಾತ ನೋಡಾಕ ಸಿಗ್ಬೇಕವು, ಸಿಗಬೇಕವ. ಹಂಗಿರ್ಬೇಕು. ಹೌದು. ನೀನು 100 ಮಾತಾಡ್ಬೇಡ ತಮ್ಮ, 3 ಮಾತಾಡಕರೆ ಸುಳ್ಳಿನಿಂದ ಏನಾಗ್ಯದ ಅನ್ನತಕ್ಕಂತಾದ. ಹಾ ಮುಂದಿನ ಪಾಳ್ಯಕ್ಕ ದೃಷ್ಟಾಂತ ಕೊಟ್ಟ ದೈವಕ್ಕೆ ಹೇಳ್ರಿ ಹೆಂಗನ್ನಿ. ಹಾ 4 ಮಂದಿ ಹೌದು 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 ಅನ್ಬೇಕು. ಹೌದು ಅನ್ಬೇಕ್ರಲ್ಲ. ಅಂತ ವಿಷಯವನ್ನ ಮಾತಾಡು. ಅಂತಾವ ಮಾತಾಡ್ರಿ, ಸುಳ್ಳ ಟೆಜ್ರ್ಯಾಗ ಓದಿ ಹಿಡಿಬ್ಯಾಡ್ರಿ ಹೋಗಿ. ಹಾ ಇನ್ನ ಏನಪ್ಪಾ ಅಂತಂದ್ರ ಸಣ್ಣವ ಇರ್ಲಿ ಅವೊಬ್ಬ ಕವಿಗಾರ, ಸಣ್ಣವ ದೊಡ್ಡವ ಇರ್ಲಿ ಅವೊಬ್ಬ ಕವಿಗಾರ. ಹೌದು. ಯಾರೇ ಕಲಾವಂತರು ಬಂದ್ರು ಸಹಿತ ಅವ್ರನ್ನ ಹಚ್ಕೊಂಡು ಮಾತಾಡೋದು ಕಲಿತ್ವಾ. ಹೌದು. ತಗದ್ ಉಗದ್ ಮಾತಾಡಬೇಡ. ಮಾತಾಡಬ್ಯಾಡ್ರಿ ಹಂಗ. ರೊಕ್ಕ ತಗೊಂಡಿರ್ಬೇಕು, ಬುಕ್ಕ ತಗೊಂಡ್ ಬಂದಿರ್ಬೇಕು, ಇಂತಾದ ಪರಂತು ಮಾತುಗಳು ನೀ ಮಾತಾಡಬೇಡ. ಸನ್ಮಾನ ಮಾಡಿರ್ಬೇಕು. ಯಾಕಂತಂದ್ರ ಹಾ ನಮ್ಮ ಬಾಂಧವ್ಯಗಳು ಹೆಂಗದಾವ ಅಂತಂದ್ರ ಸಿರ್ಸಪ್ಪನ ನಾವು 20 ವರ್ಷ ತಿರುಗಾಡಿದ್ರ ಹಾ ಅವ್ರ ಮ್ಯಾಲ್ನಾಗ ನಾವು ಹೋಗಿದಿವತ್ತು ನಮ್ಮ ಬಾಯಿಲಿ ಇನ್ನುವರೆಗೆ ಬಂದಿಲ್ಲ. ಬಂದಾರತ್ ಅವ್ರ ಬಾಯಿಲಿ ಬಂದಿಲ್ಲ. ಬರಬಾರ್ದ್ರಿ ಅದ. ಈ ಬಲಗೈ ಮಾಡಿದ್ದು ಎಡಗೈ ಗುರ್ತಾಗಬಾರ್ದು. ಗೊತ್ತಾಗಬಾರ್ದು ಮಹೇಶ್. ಬಲಗೈಲೆ ಮಾಡಿದ್ದು ಎಡಗೈ ಗುರ್ತಾಗಬಾರ್ದು. ಗೊತ್ತಾಗಬಾರ್ದು. ಮಾಡಿ ನೆಂಬುವುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತು ಶಿವನ ಡಂಗುರ. ನಾ ಮಾಡಿನತ್ತ ಯಾವನ ಮನುಷ್ಯನೊಳಗೆ ಬರ್ತೈತ್ಲ ಕೈಲಾಸದಾಗ, ಹಾ ಪರಮಾತ್ಮನ ಕೈಯಾಗಿನ ಡಂಗೂರ ಡಂಗೂರ ಡಣ್ಣ 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 ನುಡಿದೈತೆತ್ತ. ಹೌದು. ಜೀವನದವಾಗ ಈಸ್ಬೇಕಾಗ್ತದ, ಈಸಿ ಜಯಿಸ್ಬೇಕಾಗ್ತದ, ತಿಳಿಬೇಕಾಗ್ತದ, ತಿಳಿದು ಹಾ ಉಳಿಬೇಕಾಗ್ತದ, ಉಳಿಬೇಕಾಗ್ತದ. ಹೌದು. ಈ ಕ್ಯಾಲಿ ಹಾಡುತ್ತ ಅವ್ರಿಗೆ 2 ಮಾತನ್ನ ಕೇಳಿ ಕೇಳಿ ಮಂಗ ಅಯ್ಯೋ ನಾವು ಲಾಷ್ಟ ಅವ್ರಿಗೆ ಪಾಲೆ ಕೊಡು ಗೋಪಾಲ ಕ್ಯಾಲಿ ಹಚ್ಚು.